ಕ್ವಾಲಿಟಿ ಮಾಡಿದ್ರೇ ಮಾರ್ಕೆಟಲ್ಲಿ ನಮಗೆ ಮೇಯ್ನ್. ಕ್ವಾಲಿಟಿ ಇಲ್ಲ ಅಂದರೆ ಈಗ ಆ ಕಡೆ ಕಿತ್ತಾಕಿದ ರೇಂಜ್ಗೆ ಇದರಲ್ಲೂ ಈಲ್ಡ್ ತೊಗೊಬೋದಲ್ವಾ ನೀವು? ಆ ಕಡೆ ಇತ್ತದ ದ್ರಾಕ್ಷಿದು ಇದಕ್ಕಿಂತ ಸೂಪರಾಗಿ ಬರುತ್ತೆ. ಯಾಕಂದರೆ ಮೈನ್ ಈಲ್ಡು ಹಿಂಗೆ ಬರ್ತಾ ಇರಬೇಕು. ನಾನು ಅದಕ್ಕೆ ಯಾಕೆ ಕಟಿಂಗ್ ಮಾಡಿರಿ ಅಂತೀನಂದರೆ ಈಗ ಬರ್ತಾ ಇದ್ದಾಗ ನಿಮ್ಗಲ್ಲಿ ಬ್ಯಾಲೆನ್ಸ್ ಆಗ್ತಾ ಇರ್ತೈತೆ. ಒಂದೇ ಸಲ ಬಂದು ಕೊಯ್ದು ಬಿಟ್ಟರು ಕೂಡ ಹಿಂದೂ ಮುಂದಿರ್ಬೇಕು ಯಾವಾಗಲೂ. ಹೂವು ಸೈಜು ಹೂವು ಇದು ಅಷ್ಟೇ. ಇವೆಲ್ಲ ಫ್ಲವರ್ ಮ್ಯಾಕ್ಸ್ ಹೊಡೆದ ಮೇಲೆ ಕಿತ್ಕೊಂಡು ಫ್ಲವರ್ ಮ್ಯಾಕ್ಸ್ ಮೇಲೆ. ಎಷ್ಟಿಗೆ ಇದು 4 ವರ್ಷ ಆಗೈತಾ? 3 ವರ್ಷ ಆಯ್ತು. 3 ವರ್ಷ. ಒಂದು ಮೇಂಟೆನ್ಸ್ ಎಫರ್ಟು ತುಂಬ ಐತಿ. ನೀರಿಲ್ದಿರ ಈ ನರ್ಜ್ ಭೂಮಿದಲ್ಲೇ ಏನು ಅಷ್ಟು ಸಲೀಸಲ್ಲ. ಅಂದರೆ ನಿಮ್ಮದು ಇಲ್ಲ ನೀವು ಭೂಮಿ ತಾಯಿಗೆ ಅಷ್ಟು ಸೇವೆ ಮಾಡಿದೆ. ಯಾಕಂದರೆ ನಾನು ನಿಮ್ಮನ್ನು ಸುಮಾರು 5 ವರ್ಷದಿಂದ ನೋಡ್ತಾ ಇರೋದು. ನೀವು 3 ವರ್ಷದಿಂದ ನಮ್ಮ ಪ್ರಾಡಕ್ಟು ಬಳಸ್ತಾ ಇರೋದು. ಆಮೇಲೆ ಕಡ್ಡಿ ನೋಡಿರಿ, ಮಾರ್ಕೆಟ್ಗೆ ಹೋದರೆ ಮೇಯ್ನ್ ಕಡ್ಡಿ ಇಂಪಾರ್ಟೆಂಟು. ಅಷ್ಟು ಚಿಗುರಿದ್ರು ಮುಗ್ಗು ಸೈಜ್ ಬರ್ತದೆ. ಅದೇ ಕೆಳಗಡೆ ಬ್ಯಾಲೆನ್ಸ್ ಆಗ್ತಾ ಇರ್ತೈತೆ. ಅಲ್ಲ ನಾನು ನಿಮ್ಮನ್ನ 5 ವರ್ಷದಿಂದ ಗಮನಿಸ್ತಾರೆ, ಬಟ್ 3 ವರ್ಷದಿಂದ ನೀವು ನಮ್ಮ ಪ್ರಾಡಕ್ಟ್ ಬಳಸ್ತಾ ಇದ್ರೆ. ಬಟ್ ಆವತ್ತಿಂದ ಕೂಡ ನಮಗೆ ಖುಷಿ. ನಾವು ಮುಂದಕ್ಕೆ ಹೊಲ್ಟೋದೆ, ನೀವು ಇದ್ದಿದ್ದಕ್ಕೆ ಮತ್ತೆ ವಾಪಸ್ ಬಂದೆ. ಹೌದೌದು, ಈಗ ಎಲೆಗಳೇ ಇಲ್ಲ. ಕೊಳಪೆ ರೋಗ ಡೋನಿಗೆಲ್ಲ ಉದುರೋಗ್ಬಿಟ್ಟೈತೆ. ಆಮೇಲೆ ಹೂವನ್ನು ಓಪನ್ ಆಗ್ತಾ ಇಲ್ಲ. ಬೂದಿನೂ ಜಾಸ್ತಿ ಆಗ್ತಾಯಿದೆ. ಬೂದಿನೇ ಇಲ್ಲ. ಹಿಂಗೆ ಕಿತ್ಕೊಬೇಕಣ್ಣ. ಅದು ಬರೋ ಸ್ಟೆಮ್ಮೆ ಒಳ್ಳೆ ಇದರಲ್ಲಿ ಬರ್ತಾಯಿದೆ. ಅಂದರೆ ವ್ಯವಸಾಯನ ಅರ್ಥ ಮಾಡ್ಕೊಬೇಕು ನಾವು. ಏನಂದರೆ ಅದು ಇದು ಮಾಡೋದಲ್ಲ, ನಾವು ನಮಗೊಂದು ಅರಿವು ಬರಬೇಕು. ಅದು ಆ ಅರಿವು ಬಂದ್ರೇ ನಮಗೊಂದು ಅಂದಾಜು ಗೊತ್ತಾಗ್ತೈತೆ, ಇದನ್ನೇ ಕೊಡ್ಬೇಕು ಇಷ್ಟಿಷ್ಟು ದಿವಸಕ್ಕೆ ಅಂತ. ಬಟ್ ಏನೂ ಇಲ್ಲದೆ ನಾವೇನಂದರೆ ಅದು ಕೊಟ್ಟರು ಕೂಡ ಗಿಡ ತೊಗೊಳಲ್ಲ. ಇಲ್ಲ, ಬರೋಂಥ ದಿನಗಳಲ್ಲೇ ನಿಮಗೆ ನೀರು ಸ್ವಲ್ಪ ಅನುಕೂಲ ಆಗಿಬಿಟ್ರೆ 200 kg ಮೋಸ ಆಗೋಲ್ಲ. ದಿನ ಬಿಟ್ಟು ದಿನ 200 kg. ಆ ಬೈಲ್ಗೆ ಮಾಡ್ಕೊಂಬಿಟ್ಟು ನೀವು ಅದರಲ್ಲೇ ಒಂದು 300 ಗಿಡ ಬೀಳ್ತದಾ? ಆಗಲ ಸ್ವಲ್ಪ ಇದು ಮಾಡ್ಕೊಂಡು ಮಾಡಿರಿ ದೇವ್ರು ಒಳ್ಳೇದು ಮಾಡಿರಿ ಅಣ್ಣ. ಖಂಡಿತವಾಗ್ಲು ಸಿಗ್ತದೆ ಹೋಗ್ರಿ. ಈಗ ಯಾಕಂದರೆ ನಿಮಗೆ ಈ ಸಾರಿ ನಾನು ಹೇಳ್ತಾ ಇದ್ನಲ್ಲ, ಭೂಮಿನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನಿಮ್ಗೆ ಈ ಸಾರಿ ನೀರು ಗಂಗಮ್ಮನು ಸಿಗ್ತಾಳೆ. ಯಾಕಂತಂದರೆ ನೀವು ಕೊಡೋ ಕಷ್ಟ ಭೂಮಿ ತಾಯಿ ಅಬ್ಸರ್ವ್ ಮಾಡೋಳೆ. ನೀವು ಒಳ್ಳೇದನ್ನು ಕೊಡ್ತಾಯಿದ್ದೀರಿ, ಆ ತಾಯಿ ನಿಮ್ಗೆ ಏನು ಬೇಕಾದ್ರೂ ಗಂಗಮ್ಮನು ಈ ಪಕ್ಕ ಈ ಸಾರಿ ನೀರು ಕೊಡ್ತಾಳೆ.